ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೀವು ಯಾರ ವಿಚಾರವಾಗಿ, ಯಾರ ಬಗ್ಗೆ ಹಗಲು ರಾತ್ರಿ ಹುಚ್ಚರಂತೆ ಯೋಚನೆ ಮಾಡ್ತಾ ಇರ್ತೀರಿ. ಎಸ್, ಈ ಟಾಪಿಕ್ ಬಂದಾಗಲೆಲ್ಲ ನನ್ನ ವೀಡಿಯೋಸ್ಗಳು 4 ಲಕ್ಷ ತನಕ ಓಡಿದೆ. ಇದೇ ರೀತಿ ಟಾಪಿಕ್ ಮಾಡಿದಾಗ ಈ ಹಿಂದೆ ನೋಡೋಣ. ಈಗ ಆ ವ್ಯಕ್ತಿ ಯಾರ ಬಗ್ಗೆ ಹುಚ್ಚರಂತೆ ಹಗಲು ರಾತ್ರಿ ಯೋಚನೆ ಮಾಡ್ತಿರಲ್ಲ, ಆ ಒಬ್ಬ ವ್ಯಕ್ತಿಯ ಹೆಸರನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೋಡಬೇಕಾಗತ್ತೆ. ಆ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಹುಚ್ಚರ ರೀತಿಯಲ್ಲಿ ಯೋಚನೆ ಮಾಡ್ತಾರಾ, ನಿಮ್ಮಷ್ಟೇ ಯೋಚನೆ ಮಾಡ್ತಾರಾ, ಅಥವಾ ಆ ವ್ಯಕ್ತಿಯ ಭಾವನೆಗಳಾಗಿರ್ಬೋದು, ಆ ವ್ಯಕ್ತಿಯ ಸಿಚುವೇಶನ್ಸ್ಗಳಾಗಿರ್ಬೋದು, ಈ ಕಾರ್ಡ್ ರೀಡಿಂಗ್ ಮುಖಾಂತರವಾಗಿ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಬಹುದು. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿದ ಕೂಡ್ಲೇನೆ, ಯಾವ ವ್ಯಕ್ತಿ ಹೆಸರನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡಿದ್ರಿ ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳಿದ ಕೂಡ್ಲೇನೆ ಯಾವ ಸ್ಟೋನ್ ಆಗಿರ್ಬೋದು, ಯಾವ ಕಾರ್ಡ್ ಇರಬಹುದು, ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ ಆ ವ್ಯಕ್ತಿ ಹೆಸರ ಮೂಲಕ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಹೆಸರನ್ನ ಮತ್ತೊಮ್ಮೆ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ ರೀಡಿಂಗ್ನ ನೀವು ನೋಡಬೇಕಾಗತ್ತೆ. ಯಾರೆಲ್ಲ ಮೊದಲನೆಯ ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಯಾರ ಬಗ್ಗೆ ಹಗಲು ರಾತ್ರಿ ಹುಚ್ಚರಂತೆ ಯೋಚನೆ ಮಾಡ್ತಾ ಇರ್ತೀರಿ, ಆ ವ್ಯಕ್ತಿಯ ಭಾವನೆಗಳೇನಾಗಿದೆ, ಆ ವ್ಯಕ್ತಿಯ ಸಿಚುವೇಶನ್ಸ್ಗಳೇನಾಗಿದೆ, ಆ ವ್ಯಕ್ತಿನೂ ಕೂಡ ನಿಮ್ಮ ಹಾಗೆ ನಿಮ್ಮ ವಿಚಾರವಾಗಿ ಯೋಚನೆ ಮಾಡ್ತಾರಾ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಎನರ್ಜಿ ಹೇಗಿದೆ, ಹಾಗೆ ನಾನು ನಿಮ್ಮ ಎನರ್ಜಿ ಕೂಡ ಹೇಗಿದೆ ಅನ್ನೋದು ಕೂಡ ಕ್ಲಾರಿಫೈ ಮಾಡ್ತೀನಿ. ಇದಕ್ಕೆ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ, ಡಾರ್ಕಾಗಿ ಏನು ಮೆಸೇಜ್ ಕೊಡುತ್ತೆ ಯೂನಿವರ್ಸ್, ಅದನ್ನು ಕೂಡ ನಾನು ನೋಡ್ತಾ ಹೋಗೋಣ. ಇಲ್ಲಿ ವಾವ್, ಆ ವ್ಯಕ್ತಿಯ ಸಿಚುವೇಶನ್ ನಾನೆಲ್ಲನೂ ಕೂಡ ಹೇಳ್ತಾ ಹೋಗ್ತೀನಿ. ಇಲ್ಲಿ ನಿಮ್ಮ ಸಿಚುವೇಶನ್ಸ್ಗಳನ್ನು ಕೂಡ ಹೇಳ್ತಾ ಹೋಗ್ತೀನಿ ಈಗ. ಓಕೆ, ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಆ ವ್ಯಕ್ತಿಯ ಲೈಫ್ನಲ್ಲಿ 3ನೇ ವ್ಯಕ್ತಿಯ ಪ್ರವೇಶ ಇದೆ. ಯಾರೋ 3rd ಪರ್ಸನ್ ಆ ವ್ಯಕ್ತಿ ಮತ್ತು ನಿಮ್ಮಿಬ್ಬರ ಸಂಬಂಧದಲ್ಲಿ ಇದ್ದಾರೆ. ನಿಮ್ಮಿಬ್ಬರ ಸಂಬಂಧದಲ್ಲಿ ಬಹಳಷ್ಟು ದೃಢವಾಗಿ ಆ ಸಂಬಂಧ ಇರೋದ್ರಿಂದ ಈ ವ್ಯಕ್ತಿಗೆ ನಿಮ್ಮ ಹತ್ರ ಬರೋದಕ್ಕೂ ಕೂಡ ಆಗದೆ ಇರುವಂಥ ಸ್ಥಿತಿಗೆ ಈ ವ್ಯಕ್ತಿ ತಲುಪ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಬಗ್ಗೆ ಯೋಚನೆ ಇದೆಯಾ ಅಂತ ಹೇಳಿದ್ರೆ, ಆಬ್ವಿಯಸ್ಲಿ ಈ ವ್ಯಕ್ತಿಗೆ ಬಹಳಷ್ಟು ನಿಮ್ಮ ವಿಚಾರವಾಗಿ ಒಬ್ಬರೇ ಇದ್ದಾಗ, ಅಥವಾ ಫೋನ್ಗಳನ್ನು ಸ್ಕ್ರೋಲ್ ಮಾಡ್ತಾ ಇರುವಾಗ, ನಿಮ್ಮ ಫೋಟೋಸ್ ನೋಡಿದಾಗ, ನಿಮ್ಮ ಮೆಸೇಜಸ್ಗಳಾಗಲಿ, ಅದನ್ನು ಈ ವ್ಯಕ್ತಿ ಮೆಲ್ಕು ಹಾಕ್ತಾ ಇರ್ತಾರೆ. ನಾನು ಯಾಕೆ ಹೀಗಾಗೋಯ್ತು, ಯಾಕೆ ಈ ಸಂಬಂಧ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ ಅನ್ನುವ ರೀತಿಯಲ್ಲಿ ಬಹಳಷ್ಟು ಈ ವ್ಯಕ್ತಿ ಒಂದಷ್ಟು ಫೀಲ್ ಮಾಡ್ಕೊಳ್ಳುವಂಥದ್ದು ಕೂಡ ಇದೆ ಅಂತ ಹೇಳಬಹುದು. ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಹೌದು, ಸ್ಟಾರ್ಟಿಂಗಲ್ಲಿ ನಿಮಗೆ ಮಾನಸಿಕವಾಗಿ ಈ ವ್ಯಕ್ತಿನೂ ಕೂಡ ನೋವು ಕೊಡ್ತಾ ಇದ್ರು. ಬಟ್ ಆದರೆ ಈ ವ್ಯಕ್ತಿ ಇಂಟೆನ್ಷನಲ್ಲಿ ನಿಮಗೆ ನೋವು ಕೊಟ್ಟಿಲ್ಲ. ಯಾರೋ 3ನೇ ಪರ್ಸನ್ ಹತ್ರ ನಿಮ್ಮ ಜೊತೆಗಿದ್ದಾಗ ಹೋಗುವಂಥದ್ದು, ಅಥವಾ ನಿಮಗೆ ಅಯ್ಯೋ ಅನ್ನಿಸ್ಬೇಕು ಅನ್ನುವ ಲೆಕ್ಕಕ್ಕೆ ಹೋಗುವಂಥದ್ದು ಇಲ್ಲ. ಆ ಥರದ್ದು ಯಾವುದೂ ಅಲ್ಲ. ಯಾವುದೋ ಒಂದು ಸಂದರ್ಭ ಇವರನ್ನು ನಿಧಾನವಾಗಿ ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಮಾಡಿದೆ ಅಂತ ಹೇಳಿ, ದೂರ ಮಾಡೋದಕ್ಕೆ ಬಹಳಷ್ಟು ಜನಗಳ ಕೈ ಚಳಕಗಳು ಕೂಡ ಹೆಚ್ಚಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ 9 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನೀವು ಎಷ್ಟು ಹಗಲು ರಾತ್ರಿ ಥಿಂಕ್ ಮಾಡ್ತಿದ್ರಿ, ಯೋಚನೆ ಮಾಡ್ತಾ ಇದ್ರಿ ಸಂಬಂಧದ ವಿಚಾರವಾಗಿ, ಆ ವ್ಯಕ್ತಿಗೂ ಕೂಡ ಬಹಳಷ್ಟು ಗಿಲ್ಟ್ ಇದೆ. ನಿಮ್ಮ ಸಂಬಂಧದಲ್ಲಿ ಬಹಳಷ್ಟು ವಿಚಾರವಾಗಿ ನೆನಪಾಗ್ತಾ ಇರತ್ತೆ. ಇಲ್ಲಿ ಆ್ಯಕ್ಷನ್ ತಗೊಳ್ಳೋದಕ್ಕಾಗ್ತಾ ಇಲ್ಲ. ಮಾನಸಿಕವಾಗಿ ಆ ಯೋಚನೆಗಳನ್ನೇ ಮಾಡುವಂಥದ್ದು, ಅವರ ಆರೋಗ್ಯಗಳನ್ನು ಕೂಡ ಸರಿಯಾದ ರೀತಿಯಲ್ಲಿ ಇಟ್ಕೊಳ್ಳೋದಕ್ಕೂ ಕೂಡ ಆಗ್ತಾ ಇಲ್ಲ. ಬಿಕಾಸ್ ಇಲ್ಲಿ ಸ್ಟ್ರಾಂಗ್ ಆಗಿ 3rd ಪಾರ್ಟಿ ಇದೆ. ಅವ್ರ ಸಿಚುವೇಶನ್ಸು ಕೂಡ ಅಷ್ಟು ಚೆನ್ನಾಗಿ ನಾನು ನೋಡ್ತಾ ಇಲ್ಲ. ಇಲ್ಲಿ ಅವರ ಸಿಚುವೇಶನ್ ಕೂಡ ಬಹಳಷ್ಟು ಹೇಗೆ ಅಂತ ಹೇಳಿದ್ರೆ, ಹೇಳ್ಕೊಳ್ಳೋದಕ್ಕೂ ಆಗ್ತಾ ಇಲ್ಲ, ಬಿಡೋದಕ್ಕೂ ಆಗ್ತಾ ಇಲ್ಲ. ಆ ಪರಿಸ್ಥಿತಿಗೆ ನಿಮ್ಮಿಬ್ಬರ ಸಿಚುವೇಶನ್ಸ್ ಕೂಡ ಇದೆ ಅಂತಲೇ ಹೇಳಬಹುದು ನಾನು. ಓಕೆ, ಅಗೇನ್ ಇಲ್ಲಿ ಹೈ ಪ್ರೆಸ್ಟಸ್ ಬಂದಿದೆ.
ನೀವು ನೋಡಿ ಸ್ಟಾರ್ಟಿಂಗಲ್ಲಿ ಬಹಳಷ್ಟು ಮಾನಸಿಕವಾಗಿ ನೊಂದಿದಿರಿ, ಈ ಸಂಬಂಧ ಉಳಿಸ್ಕೊಳ್ಬೇಕು, ಈ ಸಂಬಂಧ ಇರಬೇಕು ಅನ್ನುವಂತಹ ಲೆಕ್ಕಕ್ಕೆ ಬಹಳಷ್ಟು ಈ ಸಂಬಂಧದ ವಿಚಾರವಾಗಿ ತುಂಬಾ ಥಿಂಕ್ ಮಾಡಿದಿರಿ. ಮಾಡ್ತಾ 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 ಏನಾದ್ರಿ, ನೀವು ದೇವರಿಗೆ ಹತ್ರ ಆಗೋದ್ರಿ. ಅಂದರೆ ಇವ್ರ ವಿಚಾರವಾಗಿ ಸ್ಪಿರಿಚುವಲ್ ಕನೆಕ್ಟ್ ಮಾಡುವಂಥದ್ದು, ಹಾಗೆ ಒಂದಷ್ಟು ದೇವರ ಮೊರೆ ಹೋಗುವಂಥದ್ದು. ಅದು ಹೇಗೆ ತಿರುವು ಪಡ್ಕೊಳ್ತು ಅಂತ ಅಂದರೆ, ನಿಮ್ಮನ್ನ ಒಂದು ಮಾನಸಿಕ ಖಿನ್ನತೆಯಿಂದ ಹೊರಗಡೆ ತರೋದಕ್ಕೆ ಭಗವಂತನೇ ಬೇಕಾಯಿತು ನಿಮಗೆ, ದೇವರ ಸ್ಪಿರಿಚುವಲ್ ಕನೆಕ್ಷನ್ನೇ ಬೇಕಾಯಿತು ನಿಮಗೆ. ಅಥವಾ ಯಾರೋ ಬಂದು ಸಮಾಧಾನ ಮಾಡ್ತಾರೆ ಇನ್ನೊಂದು ಮತ್ತೊಂದು ಅನ್ನೋ ವೇ, ನಿಮ್ಮ ಮನಸ್ಸಿಗೆ ದಿನಗಳು ಕಳಿತಾ ಒಂದಷ್ಟು ಧೈರ್ಯ ಆಗ್ತಾ ಇದೆ ಅಂತ ಹೇಳಿ ನಾನು ನೋಡ್ಬೋದು. ಬಟ್ ಆದರೆ ಇಲ್ಲಿ ನೋಡಿ, ನೀವು ಎಷ್ಟು ಮರಿತಾ ದಿನೇ ಮರಿತಾ ಬರ್ತಾ ಇದ್ದೀರಿ, ಆ ವ್ಯಕ್ತಿಯ ಮನಸ್ಥಿತಿ ಎಷ್ಟು ಹುಚ್ಚರ ರೀತಿ ಆಗ್ತಾ ಇದೆ. ನಿಮ್ಮ ಬಗ್ಗೆ ಇತ್ತೀಚೆಗೆ ನಿಧಾನವಾಗಿ ನೆನಪಾದಂಥದ್ದು, ಸ್ಟಾರ್ಟಿಂಗು ಅವ್ರು ನಿಮ್ಮನ್ನು ಅವಾಯ್ಡ್ ಮಾಡೋದಂಥದ್ದು ಆಗಿರ್ಬೋದು, ಅಥವಾ ಅವ್ರು ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗದೆ ಇರುವಂಥದ್ದು, ಈ ರೀತಿ ಎಲ್ಲ ಮಾಡಿದ್ರು. ಯಾವಾಗ ಒಂದಷ್ಟು ನೀವು ನಿಮ್ಮನ್ನು ಹೀಲ್ ಮಾಡ್ಕೊಂಡು ಒಂಚೂರು ದೂರ ಹೋಗ್ತಾ ಇದ್ದೀರಿ, ಅಥವಾ ಈ ವ್ಯಕ್ತಿಯ ನೆನಪುಗಳು ಈ ಹಿಂದೆ ನನಗೆ ಬಹಳಷ್ಟು ಕಾಡ್ತಾ ಇತ್ತು, ಈಗ ನನಗೆ ಕಾಡ್ತಾ ಇಲ್ಲ ಅನ್ನುವಂತಹ ಸ್ಟೇಟಿಗೆ ತಲುಪಿದ್ರಿ, ಆಗ ಈ ವ್ಯಕ್ತಿಯ ಮೈಂಡು ಬಹಳಷ್ಟು ನೀವು ಈ ಹಿಂದೆ ಹೆಂಗೆ ಒದ್ದಾಡಿದ್ರಿ ಆ ರೀತಿ ಒದ್ದಾಡುವಂತಹ ಪರಿಸ್ಥಿತಿಗೆ ತಲುಪ್ತಾ ಇದ್ದಾರೆ ಇವರು. ನಾನು ಯಾಕೆ ಈಗ ಮಾಡಿದೆ, ನನ್ನ ಲೈಫ್ ಯಾಕೆ ಈಗ ಆಗಿದೆ ಅನ್ನುವಂತಹ ಪ್ರಶ್ನೆಗಳಿಗೆ ಎಷ್ಟೋ ಬಾರಿ ಕೇಳ್ಕೊಂಡಿದ್ದಾರೆ. ಇಲ್ಲಿ 2 ಆಫ್ ಕಪ್ಸ್ ಬಂದಿರೋದ್ರಿಂದ ಅಗೇನ್ ರೀಕನೆಕ್ಟ್ ಆಗಬಹುದೇನೋ ಅನ್ನುವಂತಹ ಮನಸ್ಥಿತಿ ಕೆಲವೊಂದು ಬಾರಿ ಆ ವ್ಯಕ್ತಿಗೆ ನೆನಪಾಗ್ತಾ ಇದೆ. ಅಂದರೆ ಈ ಸಂಬಂಧ ನನ್ನ ವಿಚಾರಕ್ಕೋಸ್ಕರ ಇವರು ಬಹಳಷ್ಟು, ಅಂದರೆ ನೀವು ಬಹಳಷ್ಟು ಒದ್ದಾಡಿದ್ರು, ಬಹಳಷ್ಟು ನೆನಪು ಮಾಡ್ಕೊಂಡಿದ್ರು, ಅಷ್ಟು ಈಸಿಯಾಗಿ ನನ್ನನ್ನು ಬಿಟ್ಟು ಕೊಡೋದಿಲ್ಲ ಇವರು ಅನ್ನುವಂತಹ ಓವರ್ ಕಾನ್ಫಿಡೆನ್ಸ್ ಕೂಡ ಈ ವ್ಯಕ್ತಿಗಿದೆ. ಮುಂದೆ ನಮ್ಮಿಬ್ಬರ ಸಂಬಂಧ ಒಂದಾಗಬಹುದೇನೋ ಅನ್ನುವಂತಹ ಯೋಚನೆಗಳು ನಿಮಗೂ ಕೂಡ ಇದೆ, ಅವ್ರಿಗೂ ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 4 ಆಫ್ ಕಪ್ಸ್ ಬಂದಿರೋದ್ರಿಂದ ಪ್ರತಿ ಬಾರಿನೂ ಅಷ್ಟೇ ನಿಮ್ಮ ಜೀವನದಲ್ಲಿ ಬಹಳಷ್ಟು ಅವಕಾಶಗಳು ನಿಮಗಿದೆ. ಆದರೂ ಕೂಡ ಆ ವ್ಯಕ್ತಿಯ ಬಗ್ಗೆ ಇನ್ನೊಂದ್ಸಲ ಯೋಚನೆ ಮಾಡ್ತಾ ಕೂತ್ಕೊಳ್ತೀರಿ. ಆ ವ್ಯಕ್ತಿ ಬರಬಹುದೇನೋ, ಆ ವ್ಯಕ್ತಿ ನಿಮ್ಗೆ ಯಾವಾಗ ನೋಡಿ ನಿಮಗೆ ಕಾಂಟ್ಯಾಕ್ಟಿಗೆ ಸಿಕ್ಕಿ ಮಾತನಾಡುವಾಗ ಆ ವ್ಯಕ್ತಿ ವಿಚಾರವಾಗಿ ಒಂದಷ್ಟು ನೀವು ಆ ವ್ಯಕ್ತಿ ವಿಚಾರವಾಗಿಯೇ ನೆನಪಲ್ಲಿರ್ತೀರಿ, ಅಥವಾ ನೀವು ಮಾತಾಡಿ ಒಂದಷ್ಟು ಹೀಲ್ ಆಗಿಬಿಡ್ತೀರಿ. ಬಟ್ ಆದರೆ ಆ ವ್ಯಕ್ತಿ ನಿಮ್ಮ ಕಾಂಟ್ಯಾಕ್ಟಿಗೆ ಸಿಗ್ತಾ ಇಲ್ಲ, ನಿಮ್ಮಿಂದ ಬಹಳಷ್ಟು ದೂರ ಹೋಗ್ತಾ ಇದ್ದಾರೆ ಅಂತ ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಿಗೆ ಗೊತ್ತಾಯ್ತು ಅಂತ ಹೇಳಿದ್ರೆ, ಇನ್ನೂ ಕೂಡ ಆವರಿಸ್ಕೊಳ್ಳೋದಕ್ಕೆ ಹೋಗ್ತೀರಿ, ಇನ್ನೂ ಕೂಡ ಕಾಂಟ್ಯಾಕ್ಟಿಗೆ ಹೋಗ್ತೀರಿ, ಇನ್ನೂ ಮತ್ತು ಇದೆಲ್ಲನೂ ಮಾಡ್ತಾ ಹೋಗ್ತೀರಿ. ದಯವಿಟ್ಟು ಒಂದಷ್ಟು ಫುಲ್ ಸ್ಟಾಪ್ ಕೊಟ್ಬಿಡಿ. ನಿಮ್ಮ ಲೈಫಲ್ಲಿ ಬಹಳಷ್ಟು ನಿಮ್ಮ ಸುತ್ತ ಇರುವಂತಹ ಜನ ಆಗಿರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಆಗಿರ್ಬೋದು, ಬಹಳಷ್ಟು ಆಪ್ಷನ್ಸ್ಗಳು ನಿಮ್ಗಿದೆ ರೀ. ಯಾವುದೋ ಒಂದು ನೆನಪಿಂದ ಈ ಹಿಂದೆ ಬಹಳಷ್ಟು ನಿಮ್ಮ ಲೈಫ್ನ ಹಾಳು ಮಾಡ್ಕೊಂಡ್ರಿ, ಬಟ್ ಆದರೆ ಏನು ಹಾಳು ಮಾಡ್ಕೊಂಡಿದ್ರಿ ಅದೇ ಲೈಫು, ಅದೇ ವೇಯಲ್ಲಿ ನೀವೇನು ಹಾಳು ಮಾಡ್ಕೊಂಡಿದ್ರಲ್ಲ, ಇವತ್ತು ಇನ್ನೊಬ್ರಿಗೆ ಬುದ್ಧಿ ಹೇಳುವಂತಹ ರೀತಿಯಲ್ಲಿ ನೀವು ಹೋಗ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಬಟ್ ಆದರೆ ನಿಮ್ಮ ಲೈಫ್ ನೋಡಿ, ಯಾರು ಏನೇ ಮೋಸ ಮಾಡಿ ಹೋದ್ರೂ ಕೂಡ ಪ್ರಕೃತಿ ಬೇರೆ ಬೇರೆ ರೂಪದಲ್ಲಿ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವ ರೀತಿಯಲ್ಲಿ ನಿಮ್ಮ ಜೀವನ ಇಡೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂತ ಹೇಳಿ. ಆಬ್ವಿಯಸ್ಲಿ ಎಂಟೈರ್ ಈ ಕಾರ್ಡ್ನ ನೋಡೋದಾದ್ರೆ ಆ ವ್ಯಕ್ತಿ ಕೂಡ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ವ್ಯಕ್ತಿ ಎನರ್ಜಿ ಬಹಳಷ್ಟು ಆ ಎನರ್ಜಿನೇ ಡ್ರೈನ್ ಆಗಿದೆ, ಬಹಳಷ್ಟು ಮಾನಸಿಕವಾಗಿ ಯೋಚನೆ ಮಾಡೋದಕ್ಕೆ ಶುರು ಆಗಿದ್ದಾರೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಯೂನಿವರ್ಸಿಂದ ಮೆಸೇಜ್ ಬರ್ತಾ ಇರೋದು ಸ್ಟಾರ್ ಬಂದಿರೋದ್ರಿಂದ, ಯುವರ್ ಹೋಪ್ ಆ್ಯಂಡ್ ಆಪ್ಟಿಮಿಸಮ್ ಆರ್ ಎ ಪವರ್ಫುಲ್ ಲವ್ ಮ್ಯಾಗ್ನೆಟ್ ಫಾರ್ ಯು ರೈಟ್ ನೌ ಅಂತ ಹೇಳಿ. ಇಲ್ಲಿ ಯುವರ್ ಹೋಪ್ ಆ್ಯಂಡ್ ಆಪ್ಟಮೈಸ್ ಏನಿದೆಯಲ್ಲ, ನಿಮ್ಮ ಪ್ರೀತಿ ಏನಿದೆಯಲ್ಲ, ಬಹಳಷ್ಟು ಆ ವ್ಯಕ್ತಿಗೆ ಒಂದಷ್ಟು ಮ್ಯಾಗ್ನೆಟ್ ರೀತಿ ಎಳೆಯುವಂತಹ ಸಾಧ್ಯತೆ ಇದೆ. ನೀವು ಯಾವಾಗ ನಿಮ್ಮ ಎನರ್ಜಿನ ಆ ಕಡೆ ಬಿಡದೆ ನಿಮ್ಮ ಕಂಟ್ರೋಲ್ನಲ್ಲಿ ಇಟ್ಕೊಳ್ತಿರೋ ನಿಮ್ಮ ಪ್ರೀತಿ ಆಗಿರಬಹುದು, ಅಥವಾ ನೀವು ಕೇರ್ ಕನ್ಸನ್ನು ನೀವು ಇಷ್ಟು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನುವಂತಹ ತೋರುವಿಕೆ ಏನಿದೆಯಲ್ಲ, ಅದನ್ನೆಲ್ಲ ಎಷ್ಟು ಕಂಟ್ರೋಲ್ ಮಾಡ್ಕೊಳ್ತಿರೋ ಆ ವ್ಯಕ್ತಿಗೆ ನಿಮ್ಮ ಮೇಲೆ ಇನ್ನೂ ಹೆಚ್ಚಾಗಿ ಮನಸ್ಸು ಇಳಿಯೋದಕ್ಕೆ ಶುರು ಆಗುತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಾನು ಇನ್ನೊಂದು ಮೆಸೇಜ್ ತೆಗಿತಾ ಹೋಗ್ತಾ ಇದ್ದೀನಿ. ಇಲ್ಲಿ ಟ್ರಸ್ಟ್ ಬರ್ತಾ ಇದೆ. ದಿಸ್ ಸಿಚುವೇಶನ್ ಈಸ್ ಕಾಲಿಂಗ್ ಫಾರ್ ಯು ಟು ಹ್ಯಾವ್ ಫೇತ್ ಅಂತ ಹೇಳಿ. ಒಂದಷ್ಟು ನಂಬಿಕೆ ಇಟ್ಕೋ ನೀನು
ಅಂದರೆ ಈ ವ್ಯಕ್ತಿ ಹಿಂದೆ ಹೌದು ನಿಮ್ಮನ್ನು ಭಾಳ ದೂರ ಮಾಡಿದರು, ಜಗಳಗಳು ಮಾಡಿದರು, ನಿಮ್ಮನ್ನು ಬಿಡಿಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಮಾಡಿದರು. ಹಾಗಂತ ಅವ್ರು ಏನಾದರೂ ಅಲ್ಲಿ ದೂರ ಇದ್ದು ಬಹಳಷ್ಟು ಖುಷಿಯಿಂದ ಇದ್ದಾರೆ ಅಂತ ಹೇಳಿದ್ರೆ ನೋವೇ. ಅಲ್ಲೂ ಕೂಡ ಮಾನಸಿಕವಾಗಿ ಈ ವ್ಯಕ್ತಿ ನೋವನ್ನು ಅನುಭವಿಸ್ತಾ ಇದ್ದಾರೆ. ನನ್ನನ್ನು ನಂಬು ಅನ್ನುವ ಲೆಕ್ಕಕ್ಕೆ ನಿಮ್ಮ ಹತ್ರ ಹೇಳ್ಕೊಳ್ತಾ ಇದೆ. ಆ ಮನಸ್ಸು ಹೇಳ್ಕೊಳ್ತಾ ನನ್ನನ್ನು ಅರ್ಥ ಮಾಡ್ಕೊಳ್ಬಹುದೇನೋ, ನನ್ನ ಸಿಚುವೇಶನ್ಸ್ಗಳನ್ನು ನಾನು ಹೇಳದೇ ಇದ್ರೂ ಕೂಡ ನೀವು ಅರ್ಥ ಮಾಡ್ಕೊಳ್ಬಹುದೇನೋ ಅನ್ನುವ ರೀತಿಯಲ್ಲಿ ಈ ವ್ಯಕ್ತಿಯ ಮಾತು ಆಗಿದೆ. ಆ ವ್ಯಕ್ತಿನೂ ಕೂಡ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಆ ವ್ಯಕ್ತಿಗೂ ಕೂಡ ನಿಮ್ಮ ನೆನಪು ಕಾಡ್ತಾ ಇದೆ ಅನ್ನೋದು ನಾವಿಲ್ಲಿ ನೋಡಬಹುದು. ಸೊ ಇದು ಮೊದಲನೆಯ ಕಾರ್ಡ್ ಆಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅಥವಾ ನ್ಯೂಮರಾಲಜಿ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಕಾರ್ಡ್ ಚೂಸ್ ಮಾಡಿದ್ರೆ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತೇಳಿ. ಹಗಲು ರಾತ್ರಿ ಯಾರ ವಿಚಾರವಾಗಿ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದೀರಿ, ಅವರು ಕೂಡ ನಿಮ್ಮ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಾ ಇದ್ದಾರಾ ಅಥವಾ ಇಲ್ವಾ? ಅವರ ಫೀಲಿಂಗ್ಸ್ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ, ಅವರ ಎನರ್ಜಿ ಹೇಗಿದೆ, ಸಿಚುವೇಶನ್ಸ್ ಹೇಗಿದೆ, ಅಗೇನ್ ಇಲ್ಲೂ ಕೂಡ ಓಕೆ ನಾನೆಲ್ಲನೂ ಕೂಡ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಓಕೆ, ಕ್ವೀನ್ ಆಫ್ ವಾಂಡ್ಸ್ ಇದೆ. ಇಲ್ಲಿ 3 ಆಫ್ ಸ್ವಾರ್ಡ್ ಬಂದಿದೆ. ಸೊ ಇಲ್ಲಿ ಬರ್ನಿಂಗ್ ಟವರ್ ಇದೆ, ಹರ್ಮಿಟ್ ಕಾರ್ಡ್ ಇದೆ. ಅವ್ರ ಲೈಫಲ್ಲಿ ಈ ಹಿಂದೆ ಅವ್ರು ನಿಮ್ಮ ಜೊತೆಗೆ ಹೇಗಿದ್ರು ಅದನ್ನು ಕೂಡ ಕ್ಲಾರಿಫೈ ತಗೊಳ್ತೀನಿ ನಾನು. ಈ ಹಿಂದೆ ನೋಡಿ ಅವರ ಮಾತುಗಳಾಗಿರಬಹುದು, ಅವರ ಚಂಚಲತೆ ಆಗಿರಬಹುದು, ಯಾವಾಗೋ ಅವರ ಅಪ್ಡೇಟ್ಗಳು ಹೆಂಗಿರುತ್ತೆ ನಿಮಗೆ ಅಂತ ಹೇಳಿದ್ರೆ ಮನಸ್ಸು ಬಂದಾಗ ಮೆಸೇಜ್ ಮಾಡುವಂಥದ್ದು, ನೀವು ಅವ್ರನ್ನ ಸರಿಯಾದ ರೀತಿಯಲ್ಲೇ ಅರ್ಥ ಮಾಡ್ಕೊಂಡಿಲ್ಲ. ಅವ್ರು ನನ್ನ ಫ್ಲರ್ಟ್ ಮಾಡ್ತಿದ್ದಾರೋ ಏನೋ. ಪೇಜ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಅವ್ರ ಮೈಂಡಿಗೆ ಏನು ಬರುತ್ತೆ, ನಿಮ್ಮನ್ನು ಅಟ್ರಾಕ್ಟ್ ಮಾಡೋದಕ್ಕೆ ಯಾವ ರೀತಿ ಮಾತನಾಡ್ಬೋದು, ಯಾವ ರೀತಿ ನಿಮ್ಮನ್ನು ಅಟ್ರಾಕ್ಟ್ ಮಾಡ್ಬೋದು, ಆ ಸಮಯಕ್ಕೆ ಹೇಗೆ ತಪ್ಪಿಸ್ಕೊಳ್ಬಹುದು ಅನ್ನುವಂಥ ರೀತಿಯಲ್ಲಿ ಏನಿದೆಯಲ್ಲ ಈ ವ್ಯಕ್ತಿ ಅದೇ ಥರನೇ ಮಾಡ್ತಾ ಇದ್ದಿದ್ದು. ನೀವು ಇಂಥ ವ್ಯಕ್ತಿಗೆ ಬಹಳಷ್ಟು ಅಟ್ರಾಕ್ಟ್ ಆಗಿದ್ದೇ ಜಾಸ್ತಿ. 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಜೊತೆಯಲ್ಲೇ ನಿಮ್ಮ ಜೊತೆಗೆ ಇದ್ದ ಹಾಗೇನೆ ಯಾವುದೋ ಒಂದು ಥರ್ಡ್ ಪಾರ್ಟಿ ಕನೆಕ್ಷನ್ ಇಟ್ಕೊಳ್ಳುವಂಥದ್ದು, ಥರ್ಡ್ ಪಾರ್ಟಿ ಒಟ್ಟಿಗೆ ಚೆನ್ನಾಗಿರುವಂಥದ್ದು, ಥರ್ಡ್ ಪಾರ್ಟಿಗೆ ಪ್ರಿಫರೆನ್ಸ್ ಕೊಡುವಂಥದ್ದು, ಥರ್ಡ್ ಪಾರ್ಟಿ ಜೊತೆಗಿದ್ದಾಗ ನಿಮ್ಮನ್ನು ಅವಾಯ್ಡ್ ಮಾಡುವಂಥದ್ದು, ಇದು ಎಲ್ಲನೂ ಕೂಡ ಮಾಡಿದ್ದಾರೆ. ಆದರೆ ನಿಮಗೆ ಅರ್ಥ ಆಗ್ತಿರಲಿಲ್ಲ. ಬಿಕಾಸ್ ಅವರ ಬಣ್ಣದ ಮಾತಿಗೆ ನೀವು ಯಾಮಾರಿದ್ರಿ ಅಂತ ಹೇಳಿ ನಾನು ಆರಾಮಾಗಿ ನೋಡ್ಬೋದು ಇದನ್ನು. ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಈಗಲೂ ಕೂಡ ಆ ವ್ಯಕ್ತಿ 3ನೇ ವ್ಯಕ್ತಿಯ ಜೊತೆಗೆ ಬಹಳನೇ ಚೆನ್ನಾಗಿದ್ದಾರೆ. ನೋಡಿ, ನಿಮ್ಮ ಜೊತೆಯಲ್ಲಿ ನೀವೆಷ್ಟು ಯೋಚನೆ ಮಾಡಿದ್ರಿ, ಈ ವ್ಯಕ್ತಿ ಆ ರೀತಿ ಇರೋದೇ ಇಲ್ಲ. ಈ ವ್ಯಕ್ತಿಗೆ ಏನು ಆ ಮೂಮೆಂಟಲ್ಲಿ ಅಥವಾ ನೀವು ಪ್ರೆಷರ್ ಹಾಕಿದಾಗ ನಿಮ್ಮ ಬಲವಂತಕ್ಕೆ ಆ ವ್ಯಕ್ತಿ ಇದ್ದದ್ದನ್ನೇ ನೀವು ನಂಬಿದ್ರಿ. ಯಾಕೆ? ನೀವು ಬಹಳಷ್ಟು ಪ್ರೀತಿ ಮಾಡಿದಂಥವ್ರು. ಬಟ್ ಆದರೆ ಇಲ್ಲಿ ಆ ವ್ಯಕ್ತಿಯ ಮೈಂಡಲ್ಲಿ ಏನಿದೆ ಸಡನ್ನಾಗಿ ಬದಲಾವಣೆ ಆಗಿದೆ, ಸಡನ್ನಾಗಿ ಚೇಂಜ್ ಆಗಿದ್ದಾರೆ ಈ ವ್ಯಕ್ತಿ ಅಂತಲೇ ನೋಡಬಹುದು. ಬಹಳಷ್ಟು ಆಸೆ ಕನಸುಗಳನ್ನು ನಿಮಗೆ ಕೊಟ್ಟಂಥದ್ದು ಇದೆ. ನೀವು ಕೂಡ ಈ ವ್ಯಕ್ತಿಯ ವಿಚಾರವಾಗಿ ಬಹಳಷ್ಟು ಆಸೆ ಕನಸುಗಳನ್ನು ಕಟ್ಕೊಂಡಿದ್ದು ಕೂಡ ಇದೆ. ಬಟ್ ಆದರೆ ಇಲ್ಲಿ ಥರ್ಡ್ ಪಾರ್ಟಿ ಬರ್ತಾ ಇದ್ದ ಹಾಗೇನೆ ನಿಮ್ಗೆ ಏನೇ ಅವರು ಕಮಿಟ್ಮೆಂಟ್ ಕೊಟ್ಟಿದ್ರು ಕೂಡ ಸಡನ್ನಾಗಿ ಚೇಂಜ್ ಆಗಿದೆ ಅಂತ ಹೇಳಿ ಬಹಳಷ್ಟು ಇದು ನಿಮ್ಮ ಲೈಫಲ್ಲಿ ಆಗಲೇಬೇಕಾಗಿತ್ತು. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ನಿಮ್ಮ ಜೀವನಕ್ಕೆ ಮುಂದೆ ಹೋಗೋದಕ್ಕೆ ಬಹಳಷ್ಟು ನೋವುಗಳನ್ನು ನೀವು ತಿನ್ನಬೇಕಾಗಿತ್ತು. ಸೊ ಈ ರೀತಿ ಒಂದು ಸಿಚುವೇಶನ್ ಆಗಿದ್ದು ನಿಮ್ಮ ಲೈಫಿಗೆ ಒಳ್ಳೇದಾಗೋದಕ್ಕೆ ಅಂತೇಳಿ ದಿ ಹರ್ಮಿಟ್ ಕಾರ್ಡ್ ಬಂದಿರೋದ್ರಿಂದ ನಿಮಗೆ ಹೇಗೆ ಅನಿಸುತ್ತೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಬರಬಹುದೇನೋ ಅನ್ನುವಂತಹ ಏನು ನಿರೀಕ್ಷೆ ಇಟ್ಕೊಳ್ಳುವಂಥದ್ದು. ಇಲ್ಲಿ ಈ ವ್ಯಕ್ತಿ ಏನು ಮಾಡ್ತಿದ್ದಾರೆ, ನಿಮಗೆ ನೀವು ಒಂದಷ್ಟು ದಿನ ಸೈಲೆಂಟ್ ಆಗಿದ್ದಾಗ ಇವರ ಅಪ್ಡೇಟ್ ಮಾಡೋದು, ಹಾಯ್ ಬಾಯ್ ಅಂದ್ಕೊಂಡು ಮೆಸೇಜ್ ಮಾಡಿಕೊಂಡು ಯಾವಾಗ ಅದೆಲ್ಲ ಏನಾಗ್ತಾಯಿದೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಮತ್ತೆ ನನ್ನ ಹತ್ರ ಜೀವನಕ್ಕೆ ಬರ್ತಾರೇನೋ ಅಂತ ಹೇಳಿ. ಬಟ್ ಆದರೆ ಅವರು ಬಹಳನೇ ಬದಲಾಗಿದ್ದಾರೆ, ಬಹಳನೇ ಸುಳ್ಳು ಹೇಳುವಂಥದ್ದು, ಬಹಳನೇ ಚೇಂಜ್ ಆಗುವಂಥದ್ದು. ಈ ಹಿಂದೆ ನಿಮ್ಗೆ ಎಷ್ಟು ಟೈಮ್ ಕೊಡ್ತಾ ಇದ್ರು ಆ ಟೈಮ್ ಕೊಡ್ತಾ ಇಲ್ಲ. ಆದರೂ ಕೂಡ ನಿಮ್ಮ ಮನಸ್ಸಿಗೆ ಏನು ಅನ್ನಿಸ್ತಾ ಇದೆ, ಅವರು ಏನು ತಾತ್ಕಾಲಿಕವಾಗಿ ಮಾತನಾಡುವಂಥದ್ದು ಈ ಹಿಂದೆ ಹೆಂಗಿದ್ರು ಹಾಗೆ ಇದ್ದು ಬಿಡ್ತಾರೇನೋ ಅನ್ನುವಂತಹ ಮೈಂಡ್ ಕೂಡ ನೀವೇ ಆವರಿಸ್ಕೊಳ್ತಾ ಇದ್ದೀರಿ. ಇಲ್ಲಿ ಕ್ವೀನ್ ಆಫ್ ವಾಂಡ್ಸ್ ಬಂದಿರೋದ್ರಿಂದ ನೀವು ಒಂದು ಒಳ್ಳೆಯ ಆ್ಯಕ್ಷನ್ ತಗೊಳ್ಬೇಕಾಗತ್ತೆ. ನಿಮ್ಮ ಲೈಫಿನ ಸೂತ್ರನ ನೀವು ಯಾಕೆ ಅಂಥವ್ರ ಕೈಲಿ ಕೊಡ್ತೀರಿ? ಯಾವುದೋ ಆ ವ್ಯಕ್ತಿ ಏನು ಹುಟ್ಟಾಗಿಂದ ಬಂದು ನೋಡ್ಕೊಂಡವ್ರಂತ ಅಲ್ಲ, ಅಥವಾ ಆ ವ್ಯಕ್ತಿ ನಿಮ್ಮ ಜೀವನನೇ ಸರಿ ಮಾಡಿಬಿಡ್ತಾರೆ ಅಂತ ಅಲ್ಲ. ಯಾಕೆಂದರೆ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿದೆ. ಅವ್ರು ಏನೇ ಮಾಡೋಕ್ಕೆ ಹೋಗ್ತೀರಿ ಅಂತ ಹೇಳಿದ್ರು 3ನೇ ವ್ಯಕ್ತಿ ನಿಮ್ಮ ಲೈಫಿಗೆ ಬಿಡೋದೂ ಇಲ್ಲ.
ನಿಮ್ಮ ಜೀವನಕ್ಕೆ ಏನೇ ಒಂದು ಬಹಳ ಅಶೂರ್ ಆಗಿರ್ತೀನಿ ಅಂತ ಹೇಳಿದ್ರು ಕೂಡ ಮೂರನೇ ವ್ಯಕ್ತಿಯಿಂದ ಕಟ್ಟಾಕಿದ್ದಾರೆ ಅವರು. ಕಟ್ಟಿಕೊಂಡಂಗೆ ಇದೆ, ಅಂದ್ರೆ ಕಟ್ಟಾಕದಂಗೆ ಆ ವ್ಯಕ್ತಿ ಇದೆ ಅಂತ ಹೇಳ್ಬಹುದು. ಇಲ್ಲಿ ಟವರ್ ಕಾರ್ಡ್ ಬಂದಿದೆ. ದಯವಿಟ್ಟು ಬಹಳನೇ ಬದಲಾಗಿದ್ದಾರೆ ಅವರು. ದಯವಿಟ್ಟು ನೀವು ನಿಮ್ಮ ಮನಸ್ಸನ್ನ ಗಟ್ಟಿಯಾಗಿಟ್ಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಈಗಲೂ ಕೂಡ ಒಂದು ಆಸೆ ಇದೆ, ಬರ್ತಾರೆ, ಮುಂಚಿನ ಥರ ಆಗತ್ತೆ, ಹಾಗೆ ಹೀಗೆ ಅಂತೇಳಿ. ಬಟ್ ಆದರೆ ಕ್ವೀನ್ ಆಫ್ ವಾಂಡ್ಸ್ ಬಂದಿದೆ. ಧೈರ್ಯವಾಗಿ ನೀವು ಮುನ್ನುಗ್ಗಿದ್ರಿ ಅಂತ ಹೇಳಿದ್ರೆ ನೀವು ಒಂದಷ್ಟು ಸ್ವಾರ್ಥಿಯಾಗಿ ಜೀವನ ಮಾಡಬೇಕಾಗತ್ತೆ. ಯಾವುದೋ ಆ ವ್ಯಕ್ತಿನೇ ಸುಖವಾಗಿ ಜೀವನ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಟ್ರಸ್ಟಿಗೆ, ನಿಮ್ಮ ನಂಬಿಕೆಗೆ ವರ್ತಿಲ್ದಿರುವಂಥವ್ರಿಗೆ ನೀವ್ಯಾಕೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಿ? ನೀವ್ಯಾಕೆ ನಿಮ್ಮ ಯೋಚನೆಗಳನ್ನು ಯೋಚನೆ ಮಾಡುವಂಥದ್ದು ಅಥವಾ ಮಾನಸಿಕವಾಗಿ ಕುಗ್ಗುವಂಥದ್ದು ಈ ರೀತಿ ಮಾಡ್ತಾ ಇದ್ದೀರಿ? ದಯವಿಟ್ಟು ಇಲ್ಲಿ ನೋಡಿ, ಇಲ್ಲಿ ನಾನೇನು ತುಂಬ ಚೆನ್ನಾಗಿ ನೋಡ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ನಿಮ್ಮ ಕೆಲಸಗಳಿಗೂ ಕೂಡ ಅಷ್ಟೇ ನೀವು ಧೈರ್ಯವಾಗಿ ಮುನ್ನುಗ್ತಾ ಇಲ್ಲ. ಇಲ್ಲಿ ಸಾಕಷ್ಟು ವಿಚಾರಗಳನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ದೀರಿ. ತುಂಬ ಚೆನ್ನಾಗಿದೆ ನಿಮ್ಮ ಲೈಫು, ತುಂಬ ಅದ್ಭುತವಾಗಿದೆ. ಬಟ್ ಆದರೆ ನೋಡಿ, ನೀವು ಅದು ಯಾವುದ್ರ ಕಡೆನೂ ಗಮನ ಹರಿಸ್ತಾ ಇಲ್ಲ. ಯಾವುದೋ ಒಂದು ಬೇಡದ ವಿಚಾರವಾಗಿ ಬಹಳಷ್ಟು ನೋವನ್ನ ತಿಂತಾ ಇದ್ದೀರಿ. ಈಗಲೂ ಕೂಡ ಅದನ್ನ ಬೇರೆಯವ್ರ ಹತ್ರ ಹೇಳ್ಕೊಳ್ಳೋದಕ್ಕಾಗ್ತಾ ಇಲ್ಲ, ಅಥವಾ ಬೇರೆಯವರು ನಿಮ್ಗೆ ಹೇಳಿದ್ದು ಅದನ್ನು ಕೂಡ ಎಕ್ಸೆಪ್ಟ್ ಮಾಡ್ತಾ ಇಲ್ಲ. ಅವ್ನು ನಿನ್ನನ್ನು ಮೋಸ ಮಾಡ್ತಾ ಇದ್ದಾನೆ, ಅವಳು ನಿನ್ನನ್ನು ಮೋಸ ಮಾಡ್ತಿದ್ದಾಳೆ, ಅವಳನ್ನ ಮಾತನ್ನ ನೀವು ನಂಬೇಡ, ಇದು ಯಾವುದನ್ನೂ ಕೂಡ ಲಿಟ್ರಲಿ ನೀವು ನಂಬ್ತಾ ಇಲ್ಲ. ನೀವೇನಾದರೂ ಧೈರ್ಯ ತಗೊಂಡು ಮುಂದೆ ಹೋಗುವಂಥದ್ದು ಅಥವಾ ನಿಮ್ಮ ಕೆಲಸದಲ್ಲಿ ಮುಂದೆ ಹೋಗುವಂಥದ್ದು ಈ ರೀತಿ ಎಲ್ಲ ಮಾಡಿದ್ರೆ ನಿಮ್ಮ ಲೈಫ್ ಬಹಳನೇ ಅದ್ಭುತವಾಗಿದೆ. ನಿಮ್ಮ ಲೈಫಲ್ಲಿ ಏನೂ ಕಮ್ಮಿ ಕೊರತೆಗಳೇ ಇಲ್ವೇ ಇಲ್ಲ. ಈ ಥರದ್ದೊಂದು ಜೀವನ ಹೋಗಿದ್ದೇ ಒಳ್ಳೇದಾಯ್ತು. ಯಾಕೆ ಅಂತ ಹೇಳಿದ್ರೆ, ನೀವಿಂತ ರೆಡ್ ಫ್ಲಾಗ್ ಇರುವಂತಹ ವ್ಯಕ್ತಿಯನ್ನ, ಅಂದ್ರೆ ವಿಷಕಾರಿ ಟಾಕ್ಸಿಕ್ ಪರ್ಸನ್ನ ನಂಬಿ ನಿಮ್ಮ ಜೀವನನ ನೀವು ಹಾಳು ಮಾಡ್ಕೊಳ್ತಿದ್ರಿ. ಸೊ ಪ್ರಕೃತಿನೇ ಒಂದು ಒಳ್ಳೆಯ ಪಾಠ ಕಲಿಸಿದೆ. ಹಾಗಂತ ಈ ವ್ಯಕ್ತಿ ನಿಮ್ಮಿಂದ ದೂರ ಆದ ಮೇಲೆ ಭಾಳ ಚೆನ್ನಾಗಿದ್ದು ಬಿಡ್ತಾರ, ನಿಮ್ಗೆ ಫ್ಲರ್ಟ್ ಮಾಡ್ತಾ ಇದ್ರು, ನಿಮಗೆ ಮಾನಸಿಕವಾಗಿ ನೋವು ಕೊಡ್ತಾ ಇದ್ರು, ಇವ್ರೇನಾದ್ರು ಬಹಳಷ್ಟು ಚೆನ್ನಾಗಿರ್ತಾರ? ನೋ ವೇ. ಅಲ್ಲೂ ಕೂಡ ಅಷ್ಟೇನೆ. ಅಲ್ಲೂ ತಾತ್ಕಾಲಿಕ, ಒಂದಿನ ತುಂಬ ಚೆನ್ನಾಗಿದ್ರೆ ಇನ್ನೊಂದಿನ ಅದೇ ಕಿತ್ತಾಟನೇ ಇರುತ್ತೆ. ಅಲ್ಲೇನು ಬಹಳ ನಿಮ್ಗಿಂತಾನು ನಿಮ್ಮ ಜೀವನದಕ್ಕಿಂತಾನು ಏನು ಚೆನ್ನಾಗಿರುವಂಥದ್ದಂತೂ ನಾನು ಈ ವ್ಯಕ್ತಿ ವಿಚಾರದಲ್ಲಿ ನೋಡ್ತಾನೆ ಇಲ್ಲ. ಇಲ್ಲಿ ನಿಮ್ಮ ಲೈಫ್ ತುಂಬ ಚೆನ್ನಾಗಿದೆ, ನಿಮ್ಗೆಲ್ಲಾನು ಇದೆ. ನೀವ್ಯಾಕೆ ನಿಮ್ಮ ಟೈಮ್ ಆಗಿರ್ಬೋದು, ನಿಮ್ಮ ಮೈಂಡ್ ಆಗಿರ್ಬೋದು ಅದನ್ನ ಇಂತಹ ವಿಷಕಾರಿ ವ್ಯಕ್ತಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ? ಅವ್ರು ನೋಡಿ, ಅವ್ರು ನಿಮ್ಮ ಜೊತೆಗೆ ಚೆನ್ನಾಗಿದ್ದಾಗ್ಲೇ ನಿಮ್ಗೆ ಎಷ್ಟು ಸುಳ್ಳು ಹೇಳ್ಕೊಂಡು, ಇಲ್ಲಿ ಪೇಜ್ ಆಫ್ ಸ್ವಾರ್ಡ್ಸ್ ನೋಡ್ತಾ ಇರೋದ್ರಿಂದ ಅವ್ರು ಎಷ್ಟು ಸುಳ್ಳು ಹೇಳ್ಕೊಂಡು, ಎಷ್ಟು ನಿಮ್ಮನ್ನು ಮ್ಯಾನಿಪುಲೇಷನ್ ಮಾಡಿಕೊಂಡು, ಬೇರೆಯವ್ರ ಜೊತೆ ಚೆನ್ನಾಗಿದ್ಕೊಂಡು, ನಿಮ್ಗೆ ಅದು ವಿಷಯ ಗೊತ್ತಾದ್ಮೇಲೆ ನಿಮ್ಮನ್ನು ಅವಾಯ್ಡ್ ಮಾಡಿಕೊಂಡು, ನಿಮ್ಮನ್ನು ಸಡನ್ನಾಗಿ ಮನಸ್ಸಿಗೆ ಹೇಗೆ ಬೇಕೋ, ನೀವು ಹಿಂದೆ ನೋಡೇ ಇಲ್ಲ ಅಂತ ವ್ಯಕ್ತಿನ ಸಡನ್ನಾಗಿ ಹೇಗೆ ಬೇಕೋ ಹಾಗೆ ರಿಯಾಕ್ಟ್ ಮಾಡ್ಕೊಂಡು ಈ ವ್ಯಕ್ತಿ ಎಷ್ಟೆಲ್ಲ ಇದು ಮಾಡಿದ್ರು. ಹಾಗಂತ ಇವ್ರು ನೆಮ್ಮದಿಯಾಗಿರ್ತಾರೆ ಅಂತ ನೋಡೋದಕ್ಕೆ ಹೋದರೆ ಇಲ್ಲೆಲ್ಲೂ ನೆಮ್ಮದಿಯಾಗಿರೋದು ನೋಡ್ತಾ ಇಲ್ಲ. ಸುಳ್ಳು ಯಾವತ್ತೂ ಅಷ್ಟೇನೆ. ಸುಳ್ಳು ಹೇಳ್ಕೊಂಡಾಗಿರ್ಬೋದು, ಅಥವಾ ಇನ್ನೊಬ್ರಿಗೆ ಹರ್ಟ್ ಮಾಡೋದಾಗಿರ್ಬೋದು, ಇನ್ನೊಬ್ರಿಗೆ ಫ್ಲರ್ಟ್ ಮಾಡೋವಂಥದ್ದಾಗಿರಬಹುದು, ನಿಮಗೆ ಮೋಸ ಮಾಡಿ ಬೇರೆಲ್ಲೋ ಚೆನ್ನಾಗಿ ಬದುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ನೋವೇ. ಅಲ್ಲೂ ಕೂಡ ಅಷ್ಟೇ ಮಾನಸಿಕವಾಗಿ ನೋವುಗಳನ್ನು ಅನುಭವಿಸ್ತಾ ಇರ್ತಾರೆ. ನೀವೇನು ಮಾಡಬಹುದು? 1 ತಿಂಗಳ, 2 ತಿಂಗಳ, 3 ತಿಂಗಳ ಹತ್ತಿರ್ತೀರಿ, ಕರೆದಿರ್ತೀರಿ, ಡಿಪ್ರೆಷನ್ಗೆ ಹೋಗಿರ್ತೀರಿ. ಬಟ್ ಆದರೆ ನಿಮ್ಮ ಸುತ್ತ ನಿಮ್ಮ ಲೈಫ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬಹುದು. ಸೊ ಇಲ್ಲಿ ರೀಡಿಂಗ್ ಏನು ಹೇಳ್ತಾ ಇದೆ, ಯೂನಿವರ್ಸ್ ಏನು ಹೇಳ್ತಾ ಇದೆ ಅಂತ ಹೇಳಿದ್ರೆ, ಲವ್ ಈಸ್ ಎ ಬ್ಯೂಟಿಫುಲ್ ಎಂಬ್ರೇಸ್ ಇಟ್ಸ್ ಇಂಪರ್ಫೆಕ್ಷನ್ ಅಂತ ಹೇಳಿ ಬರ್ತಾ ಇದೆ. ಇಂಪರ್ಫೆಕ್ಷನ್ ಅಂದರೆ ಪ್ರೀತಿ ಹೌದು, ತುಂಬ ಸುಂದರ. ಬಟ್ ಆದರೆ ನಿಮ್ಮ ಲೈಫಿಗೆ ಪರ್ಫೆಕ್ಷನ್ ಇಲ್ದಿರುವಂತಹ ವ್ಯಕ್ತಿಯೊಟ್ಟಿಗೆ ನಿಮ್ಮ ಟೈಮ್ನಾಗಿರ್ಬೋದು, ನಿಮ್ಮ ಕನಸುಗಳನ್ನಾಗಿರಬಹುದು ಕಟ್ಟುವಂಥದ್ದು ಬೇಡ ಅನ್ನುವಂತಹ ರೀತಿಯಲ್ಲಿ ತೋರಿಸ್ತಾ ಇದೆ. ನಿಮ್ಮ ಲೈಫಿಗೆ ನಿಮ್ಮ ಟ್ರಸ್ಟ್ ವರ್ತಿಯಾಗಿರುವಂತಹ ಪರ್ಸನ್ಗಳಿಗೆ ಮಾತ್ರ ನಿಮ್ಮ ಯೋಚನೆಗಳನ್ನು ಇನ್ವೆಸ್ಟ್ ಮಾಡಿ. ನೀವು ಇಲ್ಲಿ ಏನಾಗ್ತಾ ಇದೆ ಗೊತ್ತಾ, ಈ ವ್ಯಕ್ತಿ ಸುಳ್ಳು ಹೇಳಿರೋದ್ರ ಮೇಲೇ ನಿಮ್ಮ ಜೀವನದ ಕನಸುಗಳನ್ನು ಕಟ್ಕೊಂಡಿದ್ದೀರಿ. ನಿಮ್ಮ ಲೈಫಿಗೆ ಈ ವ್ಯಕ್ತಿ ಪರ್ಫೆಕ್ಟ್ ಅಲ್ಲ. ಇವ್ರು ನಿಮ್ಮಿಂದ ದೂರ ಆಗಿದ್ದೇ ಒಳ್ಳೇದಾಯಿತು. ನೀವು ಆ ವ್ಯಕ್ತಿ ಮರಳಿ ಮಾತಾಡಿಸ್ತಾರೆ ನಿಮ್ಮ ಹತ್ರ ಅಂತ ಹೇಳಿದ್ರೆ, ಹೌದು, ಅವ್ರ ಲೈಫಲ್ಲಿ ತುಂಬ ಗೋಜುಗಳಾದಾಗ ಅಥವಾ ಅವ್ರ ಲೈಫಲ್ಲಿ ಬಹಳ ಕಿರಿಕಿರಿ, ಯಾಕೆಂದರೆ ಇವ್ರು ಎಲ್ಲಿದ್ರೂ ಕೂಡ ನೆಮ್ಮದಿಯಾಗಿರೋದಕ್ಕಾಗೋದಿಲ್ಲ. ಫ್ಲರ್ಟ್ ಮಾಡಿದ್ದು, ಸುಳ್ಳು ಹೇಳಿದ್ದು ಅದು ನೆಮ್ಮದಿಯಾಗಿ ಬಿಡಲ್ಲ. ಅವ್ರಿಗೆ ಗೊತ್ತಿಲ್ದಂಗೆ ಅವ್ರು ಎಷ್ಟೇ ಗಟ್ಟಿಯಾಗಿದ್ರು, ಎಷ್ಟೇ ಚೆನ್ನಾಗಿದ್ರು ಕೂಡ ಒಳಗಡೆ ಅದೊಂದು ಇರುತ್ತೆ ರೀ, ಗೆದ್ಲುಳ ಅಂತ ಇದ್ದೇ ಇರುತ್ತೆ. ಆ ಗೆದ್ಲುಳ ಇದ್ದಾಗ ಮರ ಗಟ್ಟಿಯಾಗಿರೋದು ನೋಡಿದ್ದೀರಾ? ಅವ್ರನ್ನೇ ಅದು ಪೌಡ್ರ್ ಮಾಡ್ತಾ, ಅದು ಎಂಥ ದೊಡ್ಡ ಮರ ಆಗಿರಲಿ, ಒಳಗಿಂದ ಅವ್ರನ್ನ ಕುಗ್ಗಿಸ್ತಾ ಇರುತ್ತೆ. ಆ ಕರ್ಮ ಎಲ್ಲೂ ಹೋಗಲ್ಲ. ಕರ್ಮ ಯಾವಾಗಲೂ ಕಾಣಿಸೋದಿಲ್ಲ, ಕಾಡ್ತಾ ಇರುತ್ತೆ.
ಯಾಕೆ ನನಗೆ ಭಯ ಆಯಿತು, ಅಯ್ಯೋ ನಾನು ಎಷ್ಟು ದೇವ್ರ ಪೂಜೆ ಮಾಡ್ತೀನಿ, ಅಯ್ಯೋ ಎಷ್ಟು ನಾನು ದಾನ ಧರ್ಮಗಳನ್ನು ಮಾಡ್ತೀನಿ, ಯಾಕೆ ನನಗೆ ಸಂಕಟ ಆಗ್ತಾಯಿದೆ, ಏನೋ ಆಗ್ತಾಯಿದೆ, ಇನ್ನೊಂದು ಆಗ್ತಿದೆ, ಮತ್ತೊಂದು ಆಗ್ತಾಯಿದೆ. ಯಾಕೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಾನು ಇನ್ನೇನೋ ಈ ಹಿಂದೆ ಏನೋ ಒಂದಷ್ಟು ಮಾಡಿರ್ತೀನಿ, ಅದನ್ನು ತೋರಿಸೋದೇ ಈ ರೀತಿ ಕರ್ಮ. ಅದಕ್ಕೆ ನಾನು ಇನ್ನೊಂದು ಸಲ ಹೇಳ್ತೀನಿ, ಕರ್ಮ ಯಾವಾಗಲೂ ಕಾಣಿಸೋದೇ ಇಲ್ಲ, ಕಾಡ್ತಾನೇ ಇರುತ್ತೆ. ಯೂನಿವರ್ಸ್ ಇನ್ನೊಂದು ಮೆಸೇಜ್ ಏನು ಕೊಡುತ್ತೆ ಈ ವ್ಯಕ್ತಿ ವಿಚಾರವಾಗಿ ನೋಡೋಣ. ಓಕೆ, ಎಂಜಾಯ್ ದಿ ಬ್ಲಿಸ್ ಆಫ್ ಹಾಲಿಡೇ ಟೈಮ್ ಟುಗೆದರ್ ಅಂತ ಹೇಳಿ. ಓಕೆ, ಇಲ್ಲಿ ಆ ವ್ಯಕ್ತಿ ಒಂದಷ್ಟು ಬ್ಯುಸಿಯಾಗಿದ್ದಾರೆ, ಇನ್ನೊಬ್ಬರ ಜೊತೆಗೋ ಅವ್ರ ಲೈಫ್ ಪಾರ್ಟ್ನರೋ ಅಥವಾ ನಿಮ್ಮನ್ನು ಮೋಸ ಮಾಡಿ ಈ ಸಮಯ ಒಂದಷ್ಟು ಇನ್ನೊಬ್ಬರ ಜೊತೆಗೆ ಟೈಮ್ ಕಳೆಯೋದ್ರಲ್ಲಿ ಆ ಟೈಮಲ್ಲಿ ಮುಳುಗಿದ್ದಾರೆ. ನೀವು ಈಗ ಈ ವ್ಯಕ್ತಿಯ ಬಗ್ಗೆ ದಯವಿಟ್ಟು ಯೋಚನೆ ಮಾಡಿದೆ, ನಿಮ್ಮ ಲೈಫು ಭಾಳಷ್ಟು ಅದ್ಭುತವಾಗಿದೆ. ಸೊ ಅದ್ರ ಕಡೆ ನೀವು ಗಮನ ಹರಿಸ್ಬೇಕಾಗತ್ತೆ. ಓಕೆ, ಅವ್ರಲ್ಲಿ ಏನೇ ಎಂಜಾಯ್ ಮಾಡ್ತಿದ್ರು ತಾತ್ಕಾಲಿಕ ಅಂತಲೇ ತಿಳ್ಕೊಳ್ಳಿ. ಯಾರೆಲ್ಲ 3rd ಸ್ಟೋನ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ 3ನೇ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ, ನೀವು ಹಗಲು ರಾತ್ರಿ ಯಾರ ಬಗ್ಗೆ ಹುಚ್ಚರಂತೆ ಯೋಚನೆ ಮಾಡ್ತಿರ್ತೀರಿ, ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅವರ ಸಿಚುವೇಶನ್ಸ್ ಹೇಗಿದೆ, ಅವರ ಪರಿಸ್ಥಿತಿ ಹೇಗಿದೆ, ನಿಮ್ಮ ಎನರ್ಜಿ ಹೇಗಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ ನೋಡೋಣ. ಓಕೆ, ಡೆತ್ ಬರ್ತಾ ಇದೆ, ಕ್ವೀನ್ ಆಫ್ ಕಪ್ಸ್ ಬರ್ತಾ ಇದೆ, 10 ಆಫ್ ಕಪ್ಸ್ ಬರ್ತಾ ಇದೆ. ಓಕೆ ಓಕೆ, ನಾ ಎಲ್ಲನೂ ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಒಂದು ಈ ವ್ಯಕ್ತಿ ವಿಚಾರವಾಗಿ ನೋವಿನ ಅಂತ್ಯ ಒಂದು ಕಂಡಿದ್ದೀರಿ, ಬಹಳಷ್ಟು ದೊಡ್ಡ ತಿರುವೊಂದಾಗಿದೆ ನಿಮ್ಮಿಬ್ಬರ ನಡುವೆ, ಬಹಳ ದೊಡ್ಡ ನೋವನ್ನೇ ಅನುಭವಿಸ್ತಾ ಇದ್ದೀರಿ, ಬಹಳ ದುಃಖ ಆಗಿರುವಂಥದ್ದು. ಆ ವ್ಯಕ್ತಿನೂ ಕೂಡ ಬಹಳಷ್ಟು ದುಃಖದಲ್ಲಿ ಇರುವಂಥದ್ದು. ಇಲ್ಲಿ ನಿಮ್ಮ ಯೋಚನೆ ಬರ್ತಾ ಇದ್ದ ಹಾಗೆ ಆ ವ್ಯಕ್ತಿಗೆ ಎಮೋಷನ್ಸ್ ಇದೆ, ಬಟ್ ಆದರೆ ಯಾವುದೋ ಒಂದು ದೊಡ್ಡ ತಿರುವಾಗಬೇಕಾಗಿತ್ತು. ಓಕೆ, ಈ ಹಿಂದೆಯೇ ನಿಮ್ಮಿಬ್ಬರ ನಡುವೆ ಜಗಳ ಆದಂಥದ್ದಾಗಿರ್ಬೋದು, ಅಥವಾ ಎಲ್ಲ ರೀತಿಯಲ್ಲಿ ನೋವನ್ನು ಏನು ಅನುಭವಿಸ್ಬೇಕೋ ಎಲ್ಲನೂ ಕೂಡ, ಅಥವಾ ಈಗಲೂ ಕೂಡ ಅನುಭವಿಸ್ತಾ ಇದ್ದರೆ ಅದು ಎಂಡಿಂಗ್ ಮೂಮೆಂಟಿಗೆ ಬಂದಿದೆ ಅಂತ ಹೇಳ್ಬೋದು. ಓಕೆನಾ, ಇಲ್ಲಿಂದ ಟ್ರಾನ್ಸ್ಫಾರ್ಮ್ ಆಗುತ್ತೆ. ಅಂದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಆಗಿರಬಹುದು, ಹುಚ್ಚರ ರೀತಿ ನೀವು ಕೂಡ ಅವ್ರ ಬಗ್ಗೆ ಯೋಚನೆ ಮಾಡಿರ್ಬೋದು, ಅವರು ಕೂಡ ನಿಮ್ಮ ಬಗ್ಗೆ ಯೋಚನೆ ಮಾಡಿರಬಹುದು, ಏನೆಲ್ಲ ಇರಬಹುದು. ಬಟ್ ಆದರೆ ಆ ವ್ಯಕ್ತಿ ಒಂದಷ್ಟು ಬದಲಾಗುವ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿ 10 ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನೋಡಿ, ನಿಮಗೆ ನೋವು ಕೊಟ್ಟು ಈ ವ್ಯಕ್ತಿ ಒಂದಷ್ಟು ಟೈಮ್ನ ಕಳೆದಂಥದ್ದಿದೆ. ಅವರ ಪರ್ಸನ್ ಆಗಿರ್ಬೋದು, ಅಥವಾ ಅವ್ರ ಫ್ಯಾಮಿಲಿ ಒಟ್ಟಿಗಾಗಿರಬಹುದು, ಅವರ ಕೊಲೀಗ್ಸೋ ನೈಬರ್ಸೋ ಯಾವುದೇ ಆಗಲಿ, ಫ್ರೆಂಡ್ಸ್ ಸರ್ಕಲಲ್ಲಿ ಇಲ್ಲಿ ನಿಮ್ಮಿಂದ ದೂರ ಆಗಿ ಬೇರೆಯವ್ರ ಜೊತೆಗೆ ಎಂಜಾಯ್ ಮಾಡ್ತಾ ಇರುವಂಥದ್ದು, ಅಥವಾ ಟ್ರಿಪ್ಗೆ ಹೋದಂಥದ್ದು, ಅಥವಾ ಇನ್ನೊಂದು ಮತ್ತೊಂದು ಈ ಥರದ್ದೆಲ್ಲ ನಡೀತಾ ಇದೆ. ಓಕೆ, ಆ ವ್ಯಕ್ತಿಗೂ ಕೂಡ ನಿಮ್ಮ ವಿಚಾರವಾಗಿ ನೆನಪಾಗ್ತಾ ಇದೆಯಾ ಅಂತ ನಾನು ನೋಡೋದಕ್ಕೆ ಹೋದರೆ ಆಬ್ವಿಯಸ್ಲಿ ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ನೆನಪಾಗ್ತಾ ಇದೆ. ಇಲ್ಲಿ ಎಮೋಷನ್ಸ್ ಇದೆ ಈ ವ್ಯಕ್ತಿಗೆ, ಬಟ್ ಆದರೆ ಈ ಪಾಸ್ಟಲ್ಲಿ ಯಾವುದೋ ಒಂದು ದೊಡ್ಡ ಘಟನೆ, ಬಹುಶಃ ನಿಮ್ಮ ಹಠನೂ ಇರಬಹುದು, ಅಥವಾ ಅವರ ಹಠನೂ ಇರಬಹುದು, ಅಥವಾ ಅವರು ಯಾವುದೋ ಒಂದು ವಿಚಾರಕ್ಕೆ ಕಟ್ಟು ಬಿದ್ದು, ಅಥವಾ ನಿಮ್ಮ ಲೈಫಲ್ಲಿ ಇನ್ಯಾರೋ ಇದ್ದಾರೆ ಅನ್ನುವಂತಹ ಧೈರ್ಯ ಆ ವ್ಯಕ್ತಿಗೆ ನಿಮ್ಮಿಂದ ದೂರ ಮಾಡೋದಕ್ಕೆ ಆಯಿತೋ ಏನೋ. ಸಪೋಸ್ ನೀವು ನನ್ನನ್ನೇ ನಂಬ್ಕೊಂಡಿದ್ದೀರಿ ಅಂತ ಅಂದಾಗ ಆ ವ್ಯಕ್ತಿಗೂ ಕೂಡ ಎಮೋಷನ್ಸ್ ಇರೋದ್ರಿಂದ ಅವ್ರು ನಿಮ್ಮನ್ನು ಮೋಸ ಮಾಡ್ತಾ ಇರಲಿಲ್ಲ. ಬಟ್ ಆದರೆ ನಿಮ್ಮ ಲೈಫಲ್ಲಿ ಯಾರೋ ಇರಬಹುದೇನೋ, ಅಥವಾ ನಿಮಗೆ ಯಾವುದೋ ಬೇರೆ ಆಪ್ಷನ್ ಇರಬಹುದೇನೋ ಅನ್ನುವಂಥ ಕೆಲವೊಂದು ವಿಚಾರದಲ್ಲಿ ಧೈರ್ಯ ಈ ವ್ಯಕ್ತಿಗಿದೆ. ಬಟ್ ಆದರೆ ಈ ವ್ಯಕ್ತಿ ನೋಡಿ, ನೀವು ಎಷ್ಟು ಹಗಲು ರಾತ್ರಿ ಯೋಚನೆ ಮಾಡ್ತಿರ್ತೀರಿ, ಆ ವ್ಯಕ್ತಿನೂ ಕೂಡ ನಿಮ್ಮ ವಿಚಾರವಾಗಿ ಗಮನ ಹರಿಸ್ತಾ ಇರ್ತಾರೆ. ಅಂದರೆ ಈ ಹಿಂದೆ ಕಳೆದಂತಹ ಯೋಚನೆಗಳು, ನಿಮ್ಮ ಜೊತೆ ಕಳೆದಂಥ ಸಮಯ ಆಗಿರಬಹುದು, ಅಥವಾ ನಿಮ್ಮ ಜೊತೆ ನೋಡಿದಂತಹ ಟೆಕ್ಸ್ಟ್ ಆಗಿರಬಹುದು, ಏನೇ ಇರಬಹುದು, ಅದ್ರ ಬಗ್ಗೆ ಯೋಚನೆ ಮಾಡುವಂಥದ್ದಿದೆ. ಬಟ್ ಆದರೆ ಇಲ್ಲಿ ಫ್ಯಾಮಿಲಿ ಲೈಫಿಗೆ ಕಟ್ಟಿಬಿದ್ದು, ಅಥವಾ ಫ್ಯಾಮಿಲಿಯ ವಿಚಾರಕ್ಕೆ ಕಟ್ಟಿಬಿದ್ದು ಈ ವ್ಯಕ್ತಿ ಒಂದಷ್ಟು ಮೌನವಾಗಿದ್ದಾರೆ. ಆ ಮೌನ ನಿಮಗೆ ಬಹಳಷ್ಟು ನೋವು ತಂದು ಕೊಟ್ಟಿದೆ. ಈ ವ್ಯಕ್ತಿ ಮತ್ತೆ ನಿಮ್ಮ ಹತ್ರ ಬರೋದಕ್ಕೆ ಆಗೋದೇ ಇಲ್ವೋ, ಬರೋಲ್ಲ ಅಂತ ಕೇಳಿದ್ರೆ ಇಲ್ಲಿ ಮೇಜರ್ ಥಿಂಗ್ಸ್ ಬಂದಿದೆ. ಮೇಜರ್ ಆಗಿ ಈ ವ್ಯಕ್ತಿ ಮರಳಿ ನಿಮ್ಮ ಹತ್ರಕ್ಕೆ ಬಂದೇ ಬರ್ತಾರೆ. ಆ ವ್ಯಕ್ತಿಗೂ ಕೂಡ ಬಹಳಷ್ಟು ನಿಮ್ಮ ವಿಚಾರವಾಗೂ ಕೂಡ ಯೋಚನೆ ಇದೆ. ಎಲ್ಲಿ ನಿಮ್ಮ ಲೈಫಲ್ಲಿ ಯಾರು ಬಂದುಬಿಡ್ತಾರೋ, ಅಥವಾ ನೀವು ಯಾರ್ದಾದ್ರೂ ಜೊತೆಗಿರೋದನ್ನ ನೋಡಿದ್ರು, ಅಥವಾ ನೀವು ಯಾರ ಜೊತೆ ಹೇಗಾದರೂ ಮಾತಾಡ್ತಾ ಇರೋದನ್ನ ನೋಡಿದ್ರು ಕೂಡ ಈ ವ್ಯಕ್ತಿ ಸಹಿಸುವಂಥವ್ರಲ್ಲ. ಈ ವ್ಯಕ್ತಿ ಆ್ಯಕ್ಚುಲಾಗಿ
ಈ ಸಂಬಂಧ ಇರುತ್ತೆ ಅನ್ನುವಂತಹ ಧೈರ್ಯನೂ ಇದೆ, ಬಟ್ ನೀವಂಥವ್ರು ಅಲ್ಲ ಅನ್ನುವಂತಹ ಧೈರ್ಯನೂ ಇದೆ. ಎಲ್ಲಿ ನಿಮ್ಮ ಲೈಫಿಗೆ ಯಾರಾದರೂ ನನ್ನ ಸ್ಥಾನಕ್ಕೆ ಯಾರಾದರೂ ಬಂದುಬಿಡ್ತಾರೆ ಅನ್ನುವಂತಹ ಅನುಮಾನಗಳು ಇದೆ, ನೋವು ಇದೆ. ಬಟ್ ಆದರೆ ಆ ವ್ಯಕ್ತಿನೂ ಕೂಡ ಥಿಂಕ್ ಮಾಡ್ತಿದ್ದಾರೆ ನಿಮ್ಮ ಬಗ್ಗೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹೌದು, ಆ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ತಾ ಇದ್ದಾರೆ. ಒಂದಷ್ಟು ಅವ್ರಿಗೆ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅವ್ರ ಪರಿಸ್ಥಿತಿನೇ ಆಗಿದೆ, ಅವ್ರ ಫ್ಯಾಮಿಲಿ ಅಥವಾ ಅವರ ಅಪ್ಪ ಅಮ್ಮನೋ ಅಥವಾ ಅವ್ರ ಫ್ಯಾಮಿಲಿಯಲ್ಲಿ ಯಾರೋ ಇರುವಂತಹ ಪರ್ಸನ್ನೋ ಅವರ ಕಂಟ್ರೋಲ್ನಲ್ಲಿ ಅವ್ರು ಆಗಿದ್ದಾರೆ. ಯಾಕೆಂದರೆ ಅವರು ಈ ಹಿಂದೆ ಬಹಳಷ್ಟು ನೋವು ತಿಂದಂಥವ್ರು. ಸೊ ಇನ್ನೂ ಕೂಡ ನಾನು ಇವ್ರಿಗೆ ನೋವು ಕೊಡಬಾರ್ದು ಅನ್ನುವಂತಹ ಲೆಕ್ಕಕ್ಕೆ ಆ ವ್ಯಕ್ತಿ ಅವ್ರ ಜೊತೆಗಿದ್ದಾರೆ. ಬಟ್ ಆದರೆ ನಿಮ್ಮ ಬಗ್ಗೆ ಯೋಚನೆನೂ ಕೂಡ ಮಾಡ್ತಾ ಇದ್ದಾರೆ. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಎಷ್ಟು ತಾಳ್ಮೆಯಿಂದ ಇರ್ತೀರೋ ಅಷ್ಟು ಆ ವ್ಯಕ್ತಿ ನಿಮ್ಮೊಟ್ಟಿಗೆ ಬರುವ ಸಾಧ್ಯತೆ ಇದೆ. ಬಟ್ ಆದರೆ ನಿಮ್ಮ ಮನಸ್ಸಿಗೆ ಬಹಳಷ್ಟು ನೋವ್ತಾ ಇರುತ್ತೆ, ಬಹಳ ಭಯ ಆಗ್ತಿರುವಂಥದ್ದು. ನಿಮ್ಮ ಮನಸ್ಸನ್ನು ಕಂಟ್ರೋಲ್ನಲ್ಲಿ ಇಟ್ಕೊಳ್ಳೋದಕ್ಕಾಗ್ತಾ ಇರೋದಿಲ್ಲ. ಅವ್ರ ಲೈಫಲ್ಲಿ ಯಾರೋ ಥರ್ಡ್ ಪಾರ್ಟಿ ಬಂದುಬಿಡ್ತಾರೇನೋ, ಯಾರೋ ಇರ್ತಾರೇನೋ ಅನ್ನುವಂತಹ ಭಯ ನಿಮಗೆ 100 ಪಟ್ಟಿದ್ರೆ ಅವ್ರಿಗೆ ನಿಮ್ಮ ವಿಚಾರದಲ್ಲೂ ಕೂಡ 50% ಇದೆ. ನೀವು ಯಾರ ಜೊತೆಗಾದರೂ ಬ್ಯುಸಿ ಇದ್ದೀರಾ ಅಂತ ಅಂದ್ಕೊಂಡ್ರೆ ಕೂಡ ಆ ವ್ಯಕ್ತಿ ತಡ್ಕೊಳ್ಳೋದಕ್ಕಾಗೋದಿಲ್ಲ. ಬಟ್ ಆದರೆ ಅವರು ಸಂದರ್ಭಕ್ಕೆ ಕಟ್ಟು ಬಿದ್ದು ಆ ರೀತಿ ಒಂದಷ್ಟು ದೂರ ಆಗಬೇಕಾಯಿತು. ಬಟ್ ಆದರೆ ಇಲ್ಲಿ ಅಗೇನ್ ಮತ್ತು ಕೂಡ ಆ ವ್ಯಕ್ತಿ ನಿಮ್ಮ ವಿಚಾರವಾಗಿ ಗಮನ ಹರಿಸುವಂತಹ ಸಾಧ್ಯತೆ ಇದೆ. ಆ ವ್ಯಕ್ತಿಗೂ ಕೂಡ ನಿಮ್ಮ ಬಗ್ಗೆ ಯೋಚನೆ ಇದೆ, ಬಟ್ ಆದರೆ ಅವರ ಸಿಚುವೇಶನ್ ಆ ರೀತಿ ಇದೆ ಅಂತ ಹೇಳಿ ನಾನು ನೋಡಬಹುದು. ಇಲ್ಲಿ ಅನ್ಸಿನ್ ಲವ್ ಕ್ಯಾನ್ ಬಿ ಬ್ಲೈಂಡ್, ಎನ್ಶೂರ್ ಯು ಆರ್ ನಾಟ್ ಓವರ್ ಲುಕ್ಕಿಂಗ್ ರೆಡ್ ಫ್ಲ್ಯಾಗ್ಸ್. ಎಸ್, ಇಲ್ಲಿ ನೀವಿನ್ನೂ ಕಾಯ್ತಾ ಇದ್ದೀರಿ. ಅವರು ಕೂಡ ಅಷ್ಟೇ ಬಹಳಷ್ಟು ಪ್ರೀತಿ ಮಾಡ್ದಂಥವ್ರೆ, ನಿಮ್ಮ ವಿಚಾರದಲ್ಲಿ ಬಹಳಷ್ಟು ಎಮೋಷನ್ಸ್ ಇಟ್ಕೊಂಡಂಥವ್ರೆ. ಬಟ್ ಆದರೆ ಇಲ್ಲಿ ರೆಡ್ ಫ್ಲ್ಯಾಗ್ಗಳು ಭಾಳ ಆಯಿತು. ಅಂದರೆ ಆ ವ್ಯಕ್ತಿ ನಿಮ್ಮ ಜೊತೆ ಚೆನ್ನಾಗಿರ್ತಾನೆ, ಬೇರೆಯವ್ರಿಗೆ ಇಂಪಾರ್ಟೆನ್ಸ್ ಕೊಡುವಂಥದ್ದು, ಇದೆಲ್ಲನೂ ಕೂಡ ನಿಮ್ಮ ಮನಸ್ಸಿಗೆ ಗೊತ್ತಾಗುವಂಥದ್ದು ಅಥವಾ ಯಾರಿಂದನಾದರೂ ತಿಳಿತಾ ಬಂದಂಥದ್ದು ಬಹಳಷ್ಟು ನೋವು ಕೊಟ್ಟಿದೆ. ಸೊ ಇದನ್ನು ನೀವು ನೋಡಿದ್ರೂ ಕೂಡ ನೋಡದೆ ಇರೋದೇ ಉತ್ತಮ, ಕೇಳಿದ್ರು ಕೂಡ ಕೇಳದೆ ಇರೋದೇ ಉತ್ತಮ. ಅವ್ರು ಯಾರೋ ಅವ್ರ ಬಗ್ಗೆ ಏನಾದರೂ ಹೇಳೋದಕ್ಕೆ ಬಂದಿದ್ದಾರೆ, ದಯವಿಟ್ಟು ಅದನ್ನು ಇಗ್ನೋರ್ ಮಾಡಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ನಿಮ್ಮ ಮನಸ್ಸು ಕೂಡ ತಡ್ಕೊಳ್ಳೋದಕ್ಕೆ ಶಕ್ತಿ ಇರೋದಿಲ್ಲ ಇಂಥ ವಿಚಾರವಾಗಿ ಅಂತ ಹೇಳಿ. ಸೊ ಅಗೇನ್ ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ ನಿಮಗೋಸ್ಕರ ನೋಡೋಣ. ಇಲ್ಲಿ ರೊಮ್ಯಾಂಟಿಕ್ ಫೀಲಿಂಗ್, ಯುವರ್ ಫೀಲಿಂಗ್ಸ್ ಆರ್ ರಿಯಲ್ ಆ್ಯಂಡ್ ವರ್ತ್ ಎಕ್ಸ್ಪ್ಲೋರಿಂಗ್ ಅಂತ ಹೇಳಿ. ಆ್ಯಕ್ಚುಲಾಗಿ ನಾನು ಹೇಳಿದ್ನಲ್ಲ, ಇವರು ಈಗಲೂ ಕೂಡ ಈ ಸಮಯನೂ ಕೂಡ ನಿಮ್ಮ ವಿಚಾರವಾಗಿ ಒಂದು ಕಣ್ಣು ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಈ ಹಿಂದೆ ನಡೆದಂತಹ ಘಟನೆಗಳು, ನಿಮ್ಮಿಬ್ಬರ ನಡುವೆ ಇದ್ದಂತಹ ಒಂದು ಬಾಂಡಿಂಗ್ ಏನಿದೆ, ಪ್ರತಿ ಬಾರಿ ಈ ವ್ಯಕ್ತಿಗೆ ಆ ನೆನಪು ಮರುಕಳಿಸ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಯಾರೆಲ್ಲ ಕ್ರಿಸ್ಟಲ್ಸ್ಗಳನ್ನು ನಾನು ಸುಮಾರಷ್ಟು ತೋರಿಸಿದ್ದೀನಿ, ಕ್ರಿಸ್ಟಲ್ಸ್ಗಳನ್ನು ಏನಾದರೂ ಬುಕ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಆಬ್ವಿಯಸ್ಲಿ ನೀವು ಕೂಡ ಅದೇ ನಂಬರ್ಗೆ ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.